ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಶುಭ ಕಾರ್ಯಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ನಾವು ಪಡ್ತಾ ಇದ್ದೀವಿ, ಆದರೆ ಶುಭ ಕಾರ್ಯಗಳು ಆಗ್ತಾ ಇಲ್ಲ. ಕೊನೆಗಳಿಗೆಯಲ್ಲಿ ಕಟ್ಟಾಗುವಂಥದ್ದು ಅಥವಾ ಆಗದೇ ಇಲ್ಲ. ಯಾಕೋ ಗೊತ್ತಿಲ್ಲ ಸರ್, ಇಲ್ಲಿಗೆ ಬಂದಾಗಿಂದ ಒಂಥರ ಮಂಕ ಆಗ್ಬಿಟ್ಟಿದೆ, ಯಾವುದೂ ಶುಭ ಕಾರ್ಯಗಳು ನಡೀತಾ ಇಲ್ಲ. ಅಥವಾ ಸರ್, ವ್ಯಾಪಾರ ಸೂಪರ್ ಆಗಿತ್ತು, ಚೆನ್ನಾಗೇ ನಡೀತಾ ಇತ್ತು, ನಮ್ಮದೇ ಮನೆ, ಸ್ವಂತ ಮನೆನೋ ಬಾಡಿಗೆ ಮನೆನೋ, ಬಂದಾದ ನಂತರ ಯಾಕೋ ವ್ಯಾಪಾರಗಳು ಮಂದಗತಿನಲ್ಲಿ ನಡೀತಾ ಇದೆ, ಬಟ್ ಮಂದಗತಿನಲ್ಲಿ ನಡೀತಾ ಇದೆ ಅನ್ನೋಂಥವ್ರು ಈ ಪ್ರಯೋಗವನ್ನು ಮಾಡಿ. ಸರ್, ಅವರೇ ಮಾಡಬೇಕಾ? ಯಾರ್ದು ವ್ಯಾಪಾರ ಇದೆ ಅವರೇ ಬಂದು ಇದನ್ನು ಮಾಡಬೇಕಂದ್ರೆ ಏನು ಬೇಡ, ಮನೆಯಲ್ಲಿದ್ದಂಥ ಯಾರೇ ಆಗಿರ್ಬೋದು, ಗೃಹಿಣಿಗಳಿರ್ಬೋದು, ಬೇಕಾದ್ರೆ ಅವ್ರು ಕೂಡ ಮಾಡ್ಬೋದು. ಭಾನುವಾರದ ದಿನ ಸಂಜೆ ಹೊತ್ತಲ್ಲಿ ಮನೆಯಲ್ಲೇ ಈ ಪ್ರಯೋಗವನ್ನು ಮಾಡಿ. ಶುಭ ಕಾರ್ಯಗಳು ನಡೀತಾ ಇಲ್ಲ ಅನ್ನೋಂಥವ್ರು ಅಥವಾ ವ್ಯಾಪಾರ ಸರಿಯಾಗಿ ಸಾಗ್ತಾ ಇಲ್ಲ ಅನ್ನೋಂಥವ್ರು ಈ ಪ್ರಯೋಗವನ್ನು ಮಾಡ್ಬೋದು. ನೀವು ಏನು ಮಾಡಬೇಕಂದ್ರೆ, ಭಾನುವಾರ ಸಂಜೆ ಒಂದು 6 ಗಂಟೆ ಹಾಗೆ ನಿಮ್ಮ ಮನೆಯ ಹಾಲ್ನಲ್ಲಿ ಒಂದು ಚಿಕ್ಕ ಮಣ್ಣಿನ ತಟ್ಟೆಯನ್ನು ಇಡಿ. ಅದರಲ್ಲಿ ಒಂದು 6 ಏಲಕ್ಕಿಯನ್ನು, ಅದರ ಜೊತೆಗೆ ಒಂದು 6 ಪಚ್ಚ ಕರ್ಪೂರ ಬರುತ್ತಾ, ಅದನ್ನು 6 ಪೀಸ್ ಮಾಡ್ಕೊಳ್ಳಿ. ಇಷ್ಟಿಟ್ಟುದ ಪಚ್ಚ ಕರ್ಪೂರ ಪೂರ್ತಿಯಾಗಿ ಹಾಕ್ಬೇಕಾ ಅಂತಾರೆ, ಹಾಗಲ್ಲ, 6 ಪೀಸ್ ಮಾಡ್ಕೊಳ್ಳಿ. 6 ಪೀಸ್ ಪಚ್ಚ ಕರ್ಪೂರ, 6 ಏಲಕ್ಕಿಯನ್ನು ಹಾಕಿ ಸುಟ್ಟಾಕಿ. ಇದನ್ನು ಪ್ರತಿ ಭಾನುವಾರ ನೀವು ಮಾಡ್ತಾ ಬನ್ನಿ, ನೀವೇ ನೋಡ್ತೀರಾ ಮ್ಯಾಜಿಕ್ಕು. ಬಹಳ ಶೀಘ್ರದಲ್ಲೇ ನಿಮಗಿರುವಂಥ ಆ ಸಮಸ್ಯೆ, ನಾನು ಏನು ಹೇಳೋದು, ಆ ಶುಭ ಕಾರ್ಯದ ಸಮಸ್ಯೆ ಇರ್ಬೋದು ಅಥವಾ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಸಮಸ್ಯೆ ಇರ್ಬೋದು, ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.